ಹಾಯ್ ನಮಸ್ಕಾರ. ಈ ಥರ ಲೋ ಫೇಡ್ ಹೇರ್ ಕಟ್ಟು ನೀವು ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ಫುಲ್ ನೋಡಿ. ಈ ವಿಡಿಯೋ ನಿಮಗೋಸ್ಕರನೇ ಇದೆ. ಮೊದಲು ಕ್ಲೈಂಟು ಹೆಡ್ ಶೇಪ್ನ ನೋಡಿಕೊಂಡು ಅವ್ರಿಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ಹೇರ್ ಕಟ್ ಸ್ಟಾರ್ಟ್ ಮಾಡೇ ಬಿಟ್ವಿ. ಈ ಹೇರ್ ಕಟ್ಗೆ ಮೊದಲು ಒಂದು ಬೇಸ್ ಲೈನ್ ಕ್ರಿಯೇಟ್ ಮಾಡ್ಕೋಬೇಕು. 0.2 ಅಥವಾ 3 ಇಂದ ಬೇಸ್ ಲೈನ್ ಕ್ರಿಯೇಟ್ ಮಾಡಿಕೊಂಡು ನಂತರ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದಾದಮೇಲೆ 0 ಇಂದ ಬೇಸ್ ಲೈನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ಜಸ್ಟ್ ಇಯರಿಂದ 1 ಫಿಂಗರ್ ಮಾತ್ರ ಹೈಟಲ್ಲಿರಬೇಕು. ಹಾಗೆ ಫುಲ್ ರೌಂಡಲ್ಲಿ ಇದನ್ನು ಲೈನ್ ಮಾಡಿಕೊಂಡು ಅದನ್ನೇ 1.5 ಇಂದ ಬ್ಲೆಂಡ್ ಮಾಡ್ತಾ ಹೋಗ್ತಾ ಇರಬೇಕು. ಅದನ್ನು ಯಾವ ಥರ ಮಾಡ್ತಿದ್ವಿ ನೋಡಿಕೊಂಡು ಅದೇ ಥರ ನೀವು ಬ್ಲೆಂಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನೀಟ್ ಫಿನಿಶಿಂಗ್ ಆಗುತ್ತೆ. ಇದೇ ರೀತಿ ಎಲ್ಲ ಕಡೆಯೂ ನೀಟಾಗಿ ಬ್ಲೆಂಡ್ ಮಾಡಬೇಕು. ಇದಾದಮೇಲೆ ನಿಮಗೆ 0.5 ಇಂದ ಅದು ಬೇಸ್ ಲೈನ್ ಕ್ರಿಯೇಟ್ ಮಾಡಿರ್ತೀವಲ್ವ, ಅದನ್ನು ನೀವು ಬ್ಲೆಂಡ್ ಮಾಡಬೇಕು. ನೀಟಾಗಿ ರೌಂಡಲ್ಲಿ ಎಲ್ಲನೂ ಬ್ಲೆಂಡ್ ನೀಟಾಗಿ ಮಾಡಬೇಕು. ಆಮೇಲೆ ಈ ಎಡ್ಜಸ್ ಪಾಯಿಂಟ್ ಎಲ್ಲ ಏಕೆ ಯೂಸ್ ಮಾಡ್ತಿದ್ದೀರಾ ಅಂತ ಮುಂದೆ ಹೇಳ್ತೀನಿ, ನೋಡ್ತಾ ಹೋಗಿ. ಅದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಇಲ್ಲಿವರೆಗೂ ಮಾಡಿದ್ರಂದರೆ ನೀವು ಆಲ್ಮೋಸ್ಟ್ ಹೇರ್ ಕಟ್ನ ಫಿನಿಶ್ ಮಾಡಿದಂಗೆ ಅರ್ಥ. ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂದರೆ 0 ಮಷೀನಿಂದ ಆ ಲೈನ್ ಬೇಸ್ ಲೈನ್ ಏನಿದೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ 0 ಟ್ರಿಮ್ಮರಿಂದ ಕೆಳಗಡೆ ಏನು ನಾವು 0 ಏರ್ನ ಬಿಟ್ಟಿದ್ದೀವಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀವಿ. ಸ್ವಲ್ಪ ವೀಡಿಯೋ ಸ್ಪೀಡ್ ಇರುತ್ತೆ, ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ಅಂತ ನಾನು ಮತ್ತೆ ಪಾರ್ಟ್ 2 ಮಾಡೋಕ್ಕಾಗಲ್ಲ. ಹಾಗಾಗಿ ಇದೇ ವೀಡಿಯೋಲಿ ಫುಲ್ ತೋರಿಸೋಣ ಅಂತ ಸ್ವಲ್ಪ ಸ್ಪೀಡ್ ಮಾಡ್ತಾಯಿದ್ದೀನಿ. ಈ ಟಿಪ್ ಪಾಯಿಂಟ್ ಮುಂದೆ ಹೇಳ್ತೀನಿ ಅಂದಿದ್ಮೇಲೆ ಇದು ವರ್ಕ್ ಇದೆ ನೋಡಿ. ಎಲ್ಲಾದರೂ ನೀವು ಹೇರ್ ಕಟ್ಟು ಬ್ಲೆಂಡಿಂಗ್ ಆದಮೇಲೆ ಎಲ್ಲಾದರೂ ಡೆನ್ಸಿಟಿ ಜಾಸ್ತಿ ಅನಿಸಿತ್ತು ಅಂದರೆ ಆ ಟಿಪ್ ಪಾಯಿಂಟ್ನ ಯೂಸ್ ಮಾಡಿ. ನಿಮ್ಗೆ ಎಲ್ಲಿದ್ದರೂ ಡೆನ್ಸಿಟಿ ತುಂಬಾ ಕಡಿಮೆ ಆಗುತ್ತೆ. ಇದಾದಮೇಲೆ ತುಂಬ ಮೇನ್ ಇದೆ ಇಂಪಾರ್ಟೆಂಟು ಹೇರ್ ಕಟ್ಟಲ್ಲಿ ಫಿನಿಶ್ ಕಾಣೋದಂದರೆ ಇಲ್ಲೇ ನೀವು 0 ಮಷೀನಿಂದ ಫಸ್ಟು ನೀಟಾಗಿ ಒಂದು ಫ್ರಂಟಲ್ಲಿ ಶಾರ್ಪ್ನೆಸ್ ಲೈನ್ ಕೊಡಬೇಕು. ಅದಾದಮೇಲೆ ಅದನ್ನೇ ಬ್ಲೇಡಿಂದ ಕ್ಲಿಯರಾಗಿ ಒಂದು ಶೇಪ್ ಕೊಡಬೇಕು. ಈ ಹೇರ್ ಕಟ್ಟಿಗೆ ಇದೆ ಪ್ರಾಪರ್ ಲುಕ್ ಕೊಡೋದಂದರೆ ಇದೇ ಆಗಿರುತ್ತೆ. ಇವಾಗಂತೂ ನೀವು 0ದೆಲ್ಲ ಮುಗ್ದೋಯ್ತು. ಇವಾಗ ಸೈಡ್ ಏರ್ಸಿಗೂ ಮತ್ತು 0 ಮಾಡಿರ್ತೀರಲ್ವ, ಅದಕ್ಕೆ ಡಿಫ್ರೆನ್ಸ್ ಏನಿರುತ್ತೆ, ಅದು ತಿನ್ನಿಂಗ್ ಸೀಸರ್ನ ಯೂಸ್ ಮಾಡಿ ಡೆನ್ಸಿಟಿ ರೆಡ್ಯೂಸ್ ಮಾಡಬೇಕು. ಯಾಕಂದರೆ ಈ ಹೇರ್ ಕಟ್ಟಲ್ಲಿ ಯಾವುದೇ ಪಾರ್ಟಿಷನ್ ಇರೋದಿಲ್ಲ, ಎಲ್ಲನೂ ಈಕ್ವಲ್ ಆಗಿ ತೋರಿಸ್ಬೇಕಾಗಿರುತ್ತೆ. ಹಂಗಾಗಿ ನಾವು ಪಾರ್ಟಿಷನ್ ಇರಲಾರ್ದಂಗೆ ಎಲ್ಲನೂ ಸೈಡಲ್ಲಿ ಏರ್ ಏನಿರುತ್ತೆ ಅದನ್ನು 0ಗೆ ಮರ್ಜ್ ಮಾಡಿರ್ತೀವಿ. ಆಮೇಲೆ ಮೇಲೆ ಎಲ್ಲ ಸ್ವಲ್ಪ ಏರ್ ಸ್ಪ್ರೇ ಮಾಡಿಕೊಂಡು ಕ್ಲೈಂಟಿಗೆ ಕೇಳಬೇಕು ಮೇಲೆ ಎಷ್ಟು ರೆಡ್ಯೂಸ್ ಮಾಡಬೇಕಂತ. ಕ್ಲೈಂಟ್ ಡಿಸೈಡ್ ಮಾಡಿದ ನಂತರ ಅದನ್ನು ನಾವು ಮೇಲೆ ನೀಟಾಗಿ ಕ್ಲೀನಾಗಿ ಸೆಕ್ಷನ್ ಬೈ ಸೆಕ್ಷನ್ ಅದನ್ನು ಚಾಪ್ ಮಾಡ್ಕೊತಾ ಹೋಗ್ತಾ ಇರಬೇಕು. ಇದೆಲ್ಲ ಚಾಪ್ ಆದಮೇಲೆ ಮುಂದೆ ಯಾವ ಥರ ಫಿನಿಶಿಂಗ್ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೀವೆಷ್ಟು ನೀಟಾಗಿ ಹೇರ್ ಕಟ್ ಮಾಡಿದ್ದೀರ ಅಂತ ಅಲ್ಲ, ನೀವೆಷ್ಟು ಹೈಜೀನಾಗಿ ಸರ್ವಿಸ್ ಕೊಟ್ಟರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೋಡಿ, ಇವ್ರದ್ದು ಇನ್ನೂ ಏನು ಸೆಟ್ ಏನು ಮಾಡಿಲ್ಲ, ಇನ್ನು ಏರ್ ವಾಶ್ ಬಿಫೋರ್ ಈ ಥರ ಹೇರ್ ಕಟ್ ಕಾಣ್ತಿದೆ. ಕ್ಲೈಂಟಿಗೆ ಕೇಳ್ತಾ ಇದ್ದೀವಿ ಯಾವ ಥರ ಆಗಿದೆ ಅಂತ. ಕ್ಲೈಂಟ್ ಮುಖದಲ್ಲಿ ಗೊತ್ತಾಗ್ತಿದೆ ಎಷ್ಟು ಸ್ಯಾಟಿಸ್ಫೈ ಇದ್ದಾರೆ ಅಂತ. ಇವಾಗ ನೋಡಿ, ಏರ್ ವಾಶ್ ಆಗಲಿ, ಏರ್ ವಾಶ್ ಆದಮೇಲೆ ನಿಮಗೆ ಸೆಟ್ಟಿಂಗ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣ್ತಿದೆ ಅಂತ. ಫೈನಲ್ ಲುಕ್ ಈ ಥರ ಕಾಣ್ತಿದೆ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.